ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಪ್ರಗತಿ ಪರಿಶೀಲಿಸಲು ಬೆಳ್ತಂಗಡಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಐಟಿ ಕಚೇರಿಯಲ್ಲಿ ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಮುಂದಿನ ತನಿಖೆ ಬಗ್ಗೆ ನಿರ್ದೇಶನವನ್ನು ನೀಡಲಿದ್ದಾರೆ. ಹಾಸನ ಮೊಸಳೆ ಹೊಸಳ್ಳಿಯಲ್ಲಿ ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು 10 ಜನ ಮೃತಪಟ್ಟಿದ್ದಾರೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸಾಂತ್ವನ ಹೇಳಿದ್ದಾರೆ. ಹಾಸನ ತಾಲೂಕಿನ ಡಾನನಾಯಕನಹಳ್ಳಿಯಲ್ಲಿ ಮೃತ ಯುವಕ ಈಶ್ವರ್ ಕುಟುಂಬ ಮತ್ತು ಮತ್ತೊಬ್ಬ ವಿದ್ಯಾರ್ಥಿ ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಗೋಕುಲ್ ಪೋಷಕರನ್ನ ಭೇಟಿ ಮಾಡಿ ಧೈರ್ಯವನ್ನು ತುಂಬಿದ್ದಾರೆ. ಈ ವೇಳೆ ಮೃತ ಯುವಕರ ಅಳಲು ಕೇಳಿ ಗೋಕುಲ್ ತಂಗಿಯ ವಿದ್ಯಾಭ್ಯಾಸ ಜವಾಬ್ದಾರಿ ವಹಿಸಿಕೊಳ್ಳುವುದಾಗಿ ದೇವೇಗೌಡರು ತಿಳಿಸಿದ್ದಾರೆ. ನಮ್ಮ ಇದರಲ್ಲಿ ನಮ್ಮ ದೇಶ ಇದರಲ್ಲಿ ನಾವು ಓದಿಸ್ಕೊತೀವಿ ಅಂತ ಹೇಳೋರಿ. ಮಗ ಹೆಂಗಿದ್ದಮ್ಮ? ಯಾವ ರೀತಿ ಚೆನ್ನಾಗಿ ಓದ್ಕೊಂಡೆ? ಪಿಯುಸಿವರೆಗೂ ಒಂದು ದಿವಸ ಒಂದು ಫೇಲ್ ಆಗ್ದಂಗು ಓದ್ದ. ಒಂದು ಮಾಸರ ಕೈಲಿ ಒಂದು ಅಷ್ಟು ಚೆನ್ನಾಗಿ ಓದಿ ಸಾಧನ ಕಾಲೇಜಿಗೆ 50,000 ಅಂತ ಹೇಳಿದ್ರು. ಹಾಸನದಲ್ಲಿ ಗಣೇಶೋತ್ಸವ ವೇಳೆ ಟ್ರಕ್ ನುಗ್ಗಿ 10 ಯುವಕರು ಪ್ರಾಣ ಬಿಟ್ಟಿದ್ದಾರೆ. ಆಕ್ಸಿಡೆಂಟ್ಗೆ ಚಾಲಕನ ಎಡವಟ್ಟು ಕಾರಣ ಅಂತ ಹೇಳಲಾಗ್ತಾ ಇದೆ. ಗಾಯಗೊಂಡಿದ್ದಂತಹ ಟ್ರಕ್ ಚಾಲಕ ಭುವನೇಶ್ನನ್ನ ನಿನ್ನೆ ರಾತ್ರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ. ಇವತ್ತು ಕೋರ್ಟ್ಗೆ ಹಾಸನ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಇನ್ನು ಡ್ರೈವರ್ ಭುವನೇಶ್ ಮದ್ಯಪಾನ ಮಾಡಿ ಟ್ರಕ್ ಚಲಾವಣೆ ಮಾಡಿದ್ದ ಅನ್ನುವಂತ ಶಂಕೆ ಇದೆ. ಚಾಲಕನ ರಕ್ತದ ಮಾದರಿಯನ್ನ ಸಂಗ್ರಹ ಮಾಡಲಾಗಿದೆ. ಹಿಂದೆ ಆ ರಿಪೋರ್ಟ್ ಬರುವಂತಹ ಸಾಧ್ಯತೆ ಇದೆ. ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಟ್ರಕ್ ದುರಂತ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಜನರ ಒತ್ತಾಯದಂತೆ ಸಣ್ಣ ಸಣ್ಣ ಹಂಪ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ದೊಡ್ಡ ಹಂಪ್ ಬದಲು ರಮ್ಲರ್ ಹಾಕ್ತಾ ಇದ್ದಾರೆ. ಜಲ್ಲಿ ಡಾಂಬರ್ ಬಳಸಿ ಒಂದೊಂದೇ ಕಡೆ 6 ರಮ್ಲರ್ಸ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ರಮ್ಲರ್ನಿಂದ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕಬಹುದಾಗಿದೆ. ಹಾಸನದಲ್ಲಿ ಟ್ರಕ್ ಹರಿದು ಮೃತಪಟ್ಟ 10 ಯುವಕರಲ್ಲಿ ಕಬ್ಬಿನಹಳ್ಳಿ ಗ್ರಾಮದ ಪ್ರವೀಣ್ ಕೂಡ ಮೃತಪಟ್ಟಿದ್ದಾರೆ. ಇನ್ನು ಮೃತ ಪ್ರವೀಣ್ ಸಾಕಿದ್ದ ನಾಯಿ ತನ್ನ ಮಾಲೀಕನನ್ನ ಕಳೆದುಕೊಂಡು ಮೂಕರೋದನೆಯನ್ನ ಅನುಭವಿಸ್ತಾ ಇದೆ. ದಿವಾನ್ ಎಂಬ ಹೆಸರಿನ ಶ್ವಾನ ಪ್ರವೀಣ್ ಕಾಣಿಸದೆ 2 ದಿನದಿಂದ ಅನ್ನ ನೀರು ಕೂಡ ಬಿಟ್ಟಿದೆ. ಸದ್ಯ ದಿವಾನ್ ಶ್ವಾನವನ್ನ ಪೋಷಕರಾದಂತಹ ಹನುಮಯ್ಯ ಭಾಗ್ಯ ಸಮಾಧಾನ ಪಡಿಸುತ್ತಿದ್ದಾರೆ. ಏನಾದ್ರೂ ತುಂಬಾ ಡೈಲಿ ಚೆನ್ನಾಗಿ ನೋಡ್ಕೊಳ್ಳೋರ ಮಗ ಅದನ್ನ ನನಗೆ ಹಾಕೋ ಊಟನ ಅವನಿಗೆ ಹಾಕಿ ನನಗೆ ಊಟ ನಾನು ಹೊರಗಡೆ ತಿಂತೀನಿ. ವಿಶ್ವವಿಖ್ಯಾತ ದಸರಾಗೆ ದಿನಗಣನೆ ಶುರುವಾಗಿದೆ. ಮಾವುತರು ಕಾವಾಡಿಗರ ಕುಟುಂಬಕ್ಕೆ ಜಿಲ್ಲಾಡಳಿತ ಅರಮನೆ ಆವರಣದಲ್ಲಿ ಔತಣಕೂಟ ಏರ್ಪಡಿಸಲಾಗಿತ್ತು. ಸಚಿವ ಮಹದೇವಪ್ಪ ಖುದ್ದಾಗಿ ಮಾವುತರು ಕಾವಾಡಿಗರ ಕುಟುಂಬಕ್ಕೆ ಊಟ ಬಡಿಸಿ ಅವರ ಜೊತೆ ಭೂರಿ ಭೋಜನ ಸೇವಿದ್ದಾರೆ. ಈ ವೇಳೆ ಶಾಸಕ ಜಿಟಿ ದೇವೇಗೌಡ, ತನ್ವೀರ್ ಸೇಠ್, ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ, ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಸೇರಿದಂತೆ ಹಲವರು ಕೂಡ ಭಾಗಿಯಾಗಿದ್ದರು. ಇನ್ನು ಊಟದ ಬಳಿಕ ಮಾವುತ ಕಾವಾಡಿಗ ಕುಟುಂಬಸ್ಥರಿಗೆ ಆರೋಗ್ಯ ತಪಾಸಣೆ ಕೂಡ ಮಾಡಿಸಿದರು. ವಿಶ್ವವಿಖ್ಯಾತ ದಸರಾಗೆ ದಿನಗಣನೆ ಶುರುವಾಗಿದೆ. ಇನ್ನು ಸರ್ಕಾರದಿಂದ ಯದುವಂಶಕ್ಕೆ ದಸರಾಗೆ ಅಧಿಕೃತವಾಗಿ ಆಹ್ವಾನ ನೀಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಯದುವಂಶದ ಪ್ರಮೋದಾದೇವಿಗೆ ಗೌರವ ಧನ ನೀಡಿ ಆಹ್ವಾನ ನೀಡಿದ್ದಾರೆ. ವಿದ್ಯುಕ್ತವಾಗಿ ಎಂದಿನಂತೆ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ನಾವು ಮಹಾರಾಣಿಯವರನ್ನ ಸ್ವಾಗತ ಕೇಳಿದ್ದೀವಿ, ಬರಬೇಕು ಅಂತ ಸಹಕಾರ ಕೊಡಬೇಕು ಅಂತೇಳಿ. ಎಂದಿನಂತೆ ಎಲ್ಲ ರೀತಿಯಲ್ಲಿ ಅವರು ನಗುಮುಖದಿಂದಲೇ ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನ ಸರಿಯಾದ ರೀತಿಯಾಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರನ್ನು ಕಿರಿಕಿರಿ ಮಾಡಿಲ್ಲ. ಯಾವತ್ತೂ ಅದೇ ಉತ್ಸಾಹ, ಅದೇ ಸಂತೋಷದಿಂದ ನಾಡ ಹಬ್ಬ ದಸರಾ ಎಲ್ಲ ಜನರನ್ನ ಒಗ್ಗೂಡಬೇಕಿರಬೇಕು, ಅವರೆಲ್ಲ ಸೌಹಾರ್ದತೆಯಿಂದ ಇರಬೇಕು, ಜನತೆಗೆ ಒಳ್ಳೇದಾಗಬೇಕು. ದಸರಾಗೆ ಅಧಿಕೃತವಾಗಿ ಯದುವಂಶಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಆಹ್ವಾನಿಸಿದ್ದಾರೆ. ಬಳಿಕ ಮಾತನಾಡಿದ ಮಹದೇವಪ್ಪ,
ದಸರಾಗೆ ಯದುವಂಶಸ್ಥರು ಕಿರಿಕಿರಿ ಮಾಡಿಲ್ಲ. ಪ್ರತಿ ದಸರಾಗೂ ಸಹಕರಿಸುತ್ತಲೇ ಬಂದಿದ್ದಾರೆ. ಈ ಬಾರಿ ಕೂಡ ಉತ್ತಮ ಸಹಕಾರ ನೀಡ್ತೇವೆ ಅಂತ ಪ್ರಮೋದಾದೇವಿ ಹೇಳಿದ್ದಾರೆ. ಹೀಗಂತ ಇನ್ನು ಕಳೆದ ಬಾರಿ ಒಂದೆರಡು ಗೊಂದಲಗಳ ಬಗ್ಗೆ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದಾರೆ. ಕೆಲವು ಸಲಹೆ ಕೂಡ ಕೊಟ್ಟಿದ್ದಾರೆ ಅಂತ ಮಹದೇವಪ್ಪ ತಿಳಿಸಿದ್ದಾರೆ. ಹೊಸಪೇಟೆ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತಲು ನೂಕು ನುಗ್ಗಲು ಉಂಟಾಗಿರುವಂತಹ ಘಟನೆ ನಡೆದಿದೆ. ಹೊಸಪೇಟೆಯಿಂದ ಹಂಪಿ ಕಮಲಾಪುರಕ್ಕೆ ಹೋಗುವಂತಹ ಬಸ್ ಫುಲ್ ರಶ್ ಆಗಿತ್ತು. ಆ ಸಂದರ್ಭದಲ್ಲಿ ಮಹಿಳೆಯರು, ವೃದ್ಧೆಯರು ಬಸ್ ಹತ್ತೋದಕ್ಕೆ ಪರದಾಡಿದ್ದಾರೆ. ಮಂಡ್ಯ ತಾಲೂಕಿನ ಮಲ್ಲಯ್ಯನ ದೊಡ್ಡಿಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಶವ ಪತ್ತೆಯಾಗಿದೆ. ಗೃಹಿಣಿ ಪೋಷಕರು ಪತಿ ಮನೆಯವರೇ ಕೊಂದಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಇನ್ನು ಗಂಡ ನಂದೀಶ್ ಮತ್ತು ಅವರ ಕುಟುಂಬಸ್ಥರು ಪರಾರಿಯಾಗಿದ್ದು, ಪತಿ ಮನೆ ಮುಂದೆ ಹೆಂಡತಿ ಶವ ಬಿಟ್ಟು ಪೋಷಕರು ಧರಣಿ ಕೂತಿದ್ದಾರೆ. ಒಂದೇ ದಿವಸದಿಂದಾನು ನಾನು ಸಾಯೋಳಲ್ಲ, ನನ್ನ 2 ಮಕ್ಳವೆ, ನಾನು ಸಾಕ್ಬೇಕು ಅಂತ ಅಂದಾಕ್ಬೇಕು, ನನ್ನ 2 ಮಕ್ಳು ಚೆನ್ನಾಗಿ ಸಾಕ್ತೀನಿ ಅಂತ ಒಂದ್ ವಾರನೂ ಕೆಲ್ಸಕ್ಕೆ ಹೋದ್ರು ಸರ್. ಒಂದ್ ವಾರ ಕೆಲ್ಸಕ್ಕೆ ಹೋಗಿ ಮಗಗೂ ಸಹ ತಪ್ಪಿದ್ದು ಅಂತಾನು ಆ ಮಗನ ಇದ್ ಮಾಡ್ಬಿಟ್ಟು ಅದೇನ್ ಮಾಡೋಣ ಅಂತಾನೆ ಗೊತ್ತಿಲ್ಲ ಸರ್. ನಮ್ಮ 3 ದಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು. ವಿಶ್ವ ಪರಂಪರೆ ತಾಣವಾದ ಹಂಪಿಯಿಂದ ಬೆಂಗಳೂರಿನವರೆಗೆ ಬೈಕ್ ರ್ಯಾಲಿ ಆರಂಭ ಆಗಿದ್ದು, ಹಂಪಿಯ ವಿಜಯ ವಿಠಲ ದೇವಸ್ಥಾನದಿಂದ ವಿಧಾನಸೌಧದವರೆಗೂ ರ್ಯಾಲಿಯಲ್ಲಿ ಸಾವಿರಾರು ಜನ ಭಾಗವಹಿಸುವಂತ ಸಾಧ್ಯತೆ ಇದೆ. ಕೋಲಾರ ನಗರಸಭೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಂದ ಪಾರ್ಕ್ ಸ್ವಚ್ಛತಾ ಕಾರ್ಯ ನಡೆಯಿತು. ಕೋಲಾರ ನಗರದಲ್ಲಿ ಅಂಬೇಡ್ಕರ್ ಪಾರ್ಕ್ನಲ್ಲಿ ಸ್ವಚ್ಛತೆ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಅಕ್ಟೋಬರ್ 2ರವರೆಗೆ ನಗರದ 19 ಪಾರ್ಕ್ಗಳನ್ನು ಸ್ವಚ್ಛ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣದಲ್ಲಿ ಶ್ರೀ ಸಿದ್ದಲಿಂಗ ಮಹಾರಾಜರ 98ನೇ ಪುಣ್ಯಾರಾಧನೆ ಪ್ರಯುಕ್ತ ಪುರಾಣ ಮಂಗಲ ಕಾರ್ಯಕ್ರಮ ನಡೆಯಿತು. ಪ್ರವಚನಕಾರ ಮುದುಗಲ್ನ ಮಹಾಂತ ಸ್ವಾಮೀಜಿ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟವನ್ನ ಮೂಲವಾಗಿಟ್ಟುಕೊಂಡು ಶಿಕ್ಷಣದ ಮೂಲಕ ಈ ರಾಷ್ಟವನ್ನ ಕಟ್ಟಿದವರು ಬಂಧನಾಳದ ಶ್ರೀ ಸಂಗನ ಬಸವ ಶಿವಯೋಗಿಗಳು. ದೇಶದ ಸ್ವಾತಂತ್ರ್ಯದ ಪೂರ್ವದಲ್ಲಿ ನೀರಿಲ್ಲದ ಊರಿಗೆ ನೀರು, ರಸ್ತೆ ಇಲ್ಲದ ಊರಿಗೆ ರಸ್ತೆ ಸೌಲಭ್ಯ ಕಲ್ಪಿಸಿ ಸ್ವಾಮಿತ್ವದ ನಿಜವಾದ ಸೇವೆ ಮಾಡಿದವರು ಶ್ರೀ ಸಿದ್ದಲಿಂಗ ಮಹಾರಾಜರು. ಬ್ರಿಟಿಷ್ ಅಧಿಕಾರಿಗಳು ರೈಲು ನಿಲ್ಲಿಸದೇ ಇದ್ದಾಗ ತಮ್ಮ ಪವಾಡದಿಂದ ರೈಲು ನಿಲ್ಲಿಸಿದಂತ ಪವಾಡ ಪುರುಷ ಅಂತ ಹೇಳಿದ್ದಾರೆ. ರೈತಾಪಿ ಜನಗಳ ಬಗ್ಗೆ, ಹಳ್ಳಿಯ ಜನಗಳ ಬಗ್ಗೆ, ದೀನ ದಲಿತ ದುಃಖಿಗಳ ಬಗ್ಗೆ, ರಾಷ್ಟ್ರದ ಬಗ್ಗೆ, ನಾಡಿನ ಬಗ್ಗೆ, ಶಿಕ್ಷಣ, ಸಂಸ್ಕೃತಿ, ಸಂಸ್ಕಾರ, ಧಾರ್ಮಿಕತೆ, ಆಧ್ಯಾತ್ಮ, ಪುರಾಣ, ಪ್ರವಚನ ಸಂಸ್ಥೆಗಳನ್ನು ಕಟ್ಟುವಂತದ್ದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ. ಎಲ್ಲಿ ಕೊರತೆ ಇದೆ, ನೀರಿಲ್ಲದ ಊರಿಗೆ ನೀರನ್ನು ಕೊಟ್ಟಂತ ಮಹಾನುಭಾವರು ಸ್ವಾತಂತ್ರ್ಯ ಪೂರ್ವದಲ್ಲಿ. ಮಾಗಡಿಯ ಟಿಎಪಿ ಸಿಎಂಎಸ್ ಸಾಮಾನ್ಯ ಸಭೆ ಬಳಿಕ ಆಡಳಿತ ಮಂಡಳಿ ಗಿಫ್ಟ್ ನೀಡುವಾಗ ನುಗ್ಗಲಾದ ಘಟನೆ ರಾಮನಗರದಲ್ಲಿ ನಡೆದಿದೆ. ಸಾಮಾನ್ಯ ಸಭೆಯ ಸದಸ್ಯರು ಗಿಫ್ಟ್ಗೆ ಮುಗಿಬಿದ್ದಿದ್ದಾರೆ. ಈ ವೇಳೆ ತಳ್ಳಾಟ, ನೂಕಾಟ ಆಗಿ ವಯೋವೃದ್ಧರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಸಾತನೂರು ಗ್ರಾಮದ ವೃದ್ಧನ ತಲೆಗೆ ಪೆಟ್ಟು ಬಿದ್ದಿದ್ದು, ನ್ಯಾಯ ಕೇಳಲು ಬಂದ ವೃದ್ಧೆಯೊಂದಿಗೆ ಚಿಕ್ಕೋಡಿಯ ಉಪವಿಭಾಗ ಅಧಿಕಾರಿ ಸುಭಾಷ್ ಸಂಪಗಾವಿ ದುರ್ವರ್ತನೆ ತೋರಿದ್ದಾರೆ. ವೃದ್ಧೆಯ 2 ಗಂಡು ಮಕ್ಕಳು ಅಜ್ಜಿಯನ್ನ ಪೋಷಿಸದೆ ಮನೆಯಿಂದ ಹೊರಹಾಕಿದ್ರು. ಈ ಬಗ್ಗೆ ಚಿಕ್ಕೋಡಿ ಎಸಿ ನ್ಯಾಯಾಲಯಕ್ಕೆ ದಾವೆ ಹೂಡಿದ್ರು. ವೃದ್ಧೆ ಖರ್ಚಿಗೆ ಮಕ್ಕಳಿಬ್ಬರು ಹಣ ನೀಡಬೇಕು ಅಂತ ಆದೇಶ ಮಾಡಲಾಗಿತ್ತು. ಆದರೆ ಮಕ್ಕಳು ಹಣ ನೀಡದ ಸತಾಯಿಸ್ತಾ ಇದ್ರು. ಇದರಿಂದ ತನ್ನ ಪಾಲಿಗೆ ಬರಬೇಕಿದ್ದ ಜಮೀನು ನೀಡುವಂತೆ ಕೇಳಲು ಅಜ್ಜಿ ಬಂದಿದ್ರು. ಆದರೆ ಅಸಿಸ್ಟೆಂಟ್ ಕಮಿಷನರ್ ಎಸಿ ಸಂಪಂಗಾವಿ ವೃದ್ಧೆಗೆ ಅವಮಾನಿಸಿದ್ದಾರೆ. ಇಲ್ಲೇನು ಪರಾಳ ಮಾಡಲು ಬಂದಿದ್ದೀಯಾ ಅಂತ ಹೋಗು ಅಂತ ಆವಾಜ್ ಹಾಕಿದ್ದಾರೆ. ಯಾರು
ಮರಿಯಮ್ಮ ದೇವಿಯ ಮೂರ್ತಿ ಹಾಗೂ ದೇವಿಯ ಮೇಲಿದ್ದ ಚಿನ್ನಾಭರಣ ಕಳ್ಳತನ ಆಗಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ನಡೆದಿದೆ. ನಾಯ್ಕಲ್ ಗ್ರಾಮದ ಸೀಮಾಂತರದಲ್ಲಿರುವಂತಹ ಮರಿಯಮ್ಮ ದೇವಿಯ ಗುಡಿಗೆ ನುಗ್ಗಿ ಕದೀಮರು ವಿಗ್ರಹ ಕದ್ದು ಪರಾರಿಯಾಗಿದ್ದಾರೆ. 1.5 ಕೆಜಿಯ ದೇವಿ ವಿಗ್ರಹ ಹಾಗೂ 2 ತೊಲೆ ಬಂಗಾರ ಕಳುವಾಗಿದೆ. ದೇವಸ್ಥಾನದ ಪೂಜಾರಿ ಶಿವರಾಜ್ ಎಂದಿನಂತೆ ಪೂಜೆ ಮಾಡಲು ಹೋದಾಗ ಕಳ್ಳತನ ಆಗಿರುವುದು ಬೆಳಕಿಗೆ ಬಂದಿದೆ. ಸದ್ಯ ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಮಂಗನ ಹಾವಳಿ ಹೆಚ್ಚಾಗಿದೆ. ಗ್ರಾಮದ ಹಲವರ ಮೇಲೆ ಮಂಗ ದಾಳಿಗೈದಿದ್ದು ವ್ಯಕ್ತಿಯೊಬ್ಬನ ಮೇಲೆ ಎಗರಿ ಕಚ್ಚುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಹುಚ್ಚು ಮಂಗನಿಂದ ಹುಷಾರಾಗಿರುವಂತೆ ಗ್ರಾಮ ಪಂಚಾಯಿತಿ ಜಾಗೃತಿಯನ್ನ ಕೂಡ ಮೂಡಿಸ್ತಾ ಇದೆ. ಉಸ್ತುವಾರಿ ಸಚಿವರ ಕುಮ್ಮಕ್ಕಿನಿಂದ ನನ್ನ ಮೇಲೆ ಕೇಸ್ ದಾಖಲಾಗಿದೆ ಅಂತ ಶಾಸಕ ಬಿಪಿ ಹರೀಶ್ ಆಕ್ರೋಶ ಹೊರಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಶಾಸಕರು, ಹಿಂದೆ ಕೊಲೆ ಕೇಸ್ನಲ್ಲಿ ನನ್ನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇನ್ನು ಎಸ್ಪಿಗೆ ಪೆಮೋರಿಯನ್ ನಾಯಿ ತರ ಅಂತ ಹೇಳಿದ್ದೆ ವಿನಃ ನಾಯಿನೇ ಅಂತ ಬಳಕೆ ಮಾಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ನಾನು ಮಾತನಾಡಿದ್ದು ಹಿಂದೂ ವಿರೋಧಿ ಹೇಳಿಕೆ ನೀಡಿದ್ದಕ್ಕೆ ಮಾತನಾಡಿದೆ ಅಂತ ಹೇಳಿದ್ದಾರೆ. ಒಂದೂವರೆ ತಿಂಗಳ ಮಗು ಕಿಡ್ನಾಪ್ ಮಾಡಿದಂತಹ ಪ್ರಕರಣ ಬಳ್ಳಾರಿಯಲ್ಲಿ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನು ಈಗ ಬಂಧನ ಮಾಡಲಾಗಿದೆ. ಸೆಪ್ಟೆಂಬರ್ 12ರಂದು ಮಗುವನ್ನು ಅಪಹರಣ ಮಾಡಲಾಗಿದ್ದು ಶಮೀಮ್, ಇನ್ಮಾಯಿಲ್, ಬಾಷಾ ಹಾಗೂ ಬಸವರಾಜ್ ಅನ್ನೋರನ್ನ ಬಂಧಿಸಲಾಗಿದೆ. ಶ್ರೀದೇವಿ ಅನ್ನೋರು ಬಳ್ಳಾರಿ ಆಸ್ಪತ್ರೆಗೆ ಬಂದಿದ್ರು. ಆಗ ಆಸ್ಪತ್ರೆಯಲ್ಲಿ ಶಮೀಮ್ ಅನ್ನೋ ಮಹಿಳೆ ಶ್ರೀದೇವಿಗೆ ಪರಿಚಯ ಆಗ್ತಾಳೆ. ಸಲುಗೆಯಿಂದ ಮಾತಾಡಿಸಿ ಮಹಾನಗರ ಪಾಲಿಕೆಯಲ್ಲಿ ಮಗು ಜನನ ಪ್ರಮಾಣ ಪತ್ರವನ್ನು ಕೊಡಿಸೋದಾಗಿ ಹೇಳಿದ್ದಾಳೆ. ಶ್ರೀದೇವಿ ಶೌಚಾಲಯಕ್ಕೆ ಹೋದಾಗ ಮಗುವನ್ನ ಕಿಡ್ನಾಪ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಜನ ವಿರೋಧಿ ಸರ್ಕಾರ ಇದೆ. ಸಿದ್ದರಾಮಯ್ಯಗೆ ಕೇವಲ ಅಲ್ಪಸಂಖ್ಯಾತರ ನೋವು ಭಾವನೆ ಮಾತ್ರ ಕಾಣಿಸುತ್ತೆ. ಪ್ರತಿ ಬಜೆಟ್ನಲ್ಲಿ ಆ ವರ್ಗಕ್ಕೆ ಮಾತ್ರ ಯೋಜನೆ ಸವಲತ್ತು ಘೋಷಣೆ ಮಾಡ್ತಾರೆ. ಕೇರಳದಲ್ಲಿ ಆನೆ ತುಳಿದು ಸತ್ತರೆ ಪರಿಹಾರ ಸಿಗುತ್ತೆ. ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿ ಕ್ಷೇತ್ರಕ್ಕೆ ಮಾತ್ರ 10 ಕೋಟಿ ನೀಡ್ತಾರೆ. ನಮ್ಮ ಶಾಸಕರು ಹಣ ಕೇಳಿದ್ರೆ ಅವರಿಗೆ ದುಡ್ಡಿಲ್ಲ ಅಂತಾರೆ ಅಂತ ಕಿಡಿಕಾರಿದರು. ಶಿವಮೊಗ್ಗದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಇಎಸ್ಐ ಆಸ್ಪತ್ರೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ್ದಾರೆ. ಕಾಮಗಾರಿ ವಿಳಂಬ ಆಗ್ತಿರೋದಕ್ಕೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. 3 ವರ್ಷದಿಂದ ಕಾಮಗಾರಿ ನಡೆಯುತ್ತಿದೆ, ಇಷ್ಟು ದಿನ ಬೇಕಾ ಅಂತ ಗರಂ ಆಗಿದ್ದಾರೆ. ಜೇವರ್ಗಿ ಶಾಸಕ ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ತಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ಹೇಳಿಕೊಂಡಿದ್ದಾರೆ. ನಾನು 2018ರಿಂದಲೂ ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದೇನೆ. ಸತತ 3 ಬಾರಿ ಶಾಸಕನಾಗಿದ್ದೇನೆ. ಈ ಬಾರಿ ಆದರೂ ಸಚಿವ ಸ್ಥಾನ ಸಿಗೋ ಭರವಸೆ ಇದೆ ಅಂತ ಹೇಳಿದ್ದಾರೆ. ಯಾವುದಕ್ಕೂ ಕಾಯಬೇಕು, ಈ ಬಗ್ಗೆ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅಂತ ತಿಳಿಸಿದರು. ನಾಡಹಬ್ಬ ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಅವರನ್ನ ಸರ್ಕಾರ ಆಯ್ಕೆ ಮಾಡಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಡ್ಯದಲ್ಲಿ ಬಜರಂಗದಳ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿತು. ಈ ವೇಳೆ ಚಾಮುಂಡಿ ಬೆಟ್ಟ ಚಲೋಕೆ ಹೊರಟಿದ್ದಂತ ಹಿಂದೂ ಕಾರ್ಯಕರ್ತರನ್ನ ದಾರಿಯಲ್ಲೇ ವಶಕ್ಕೆ ಪಡೆಯಲಾಗಿದೆ. ಇದರಿಂದಾಗಿ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಬಾನು ಮುಷ್ತಾಕ್ ಕನ್ನಡ ಧ್ವಜಕ್ಕೆ ಅವಹೇಳನ ಮಾಡಿದ್ದಾರೆ. ಆದರೂ ಸರ್ಕಾರ ಇವರನ್ನ ಆಯ್ಕೆ ಮಾಡಿದ್ದು ಸರಿಯಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಭಾರತ ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ. ಈ ಪಂದ್ಯಕ್ಕೆ ದೇಶದಾದ್ಯಂತ ಗೌಡ್ರು ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಬಳಿಕ ಮಾತನಾಡಿದ ಎಚ್ಡಿ ದೇವೇಗೌಡರು ಸಣ್ಣ ಪ್ರಮಾಣದ ಗಾಯಾಳುಗಳಿಗೆ 15,000 ರೂಪಾಯಿ, ಬಲವಾಗಿ ಪೆಟ್ಟು ಬಿದ್ದವರಿಗೆ 25,000 ರೂಪಾಯಿ, ಮೃತಪಟ್ಟ ಕುಟುಂಬಸ್ಥರಿಗೆ 1 ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನಲ್ಲಿ ಹೂಗಾರ ಮಾದಯ್ಯ ಜಯಂತ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೂಲಿಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಶ್ರೀಗಳ ಪುಷ್ಪಾರ್ಚನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿವಿಧ ಕಲಾ ತಂಡಗಳೊಂದಿಗೆ ಎಪಿಎಂಸಿ ವೃತ್ತದಿಂದ ಮಾವನಿ ಕಲ್ಯಾಣ ಮಂಟಪದವರೆಗೂ ಕೂಡ ಮೆರವಣಿಗೆ ಸಾಗಿತು. ಹೊಳೆ ದಾಟುವಾಗ ತೆಪ್ಪ ಮಗುಚಿ ನಾಪತ್ತೆಯಾಗಿದ್ದ ಯುವಕ ಶವವಾಗಿ ಪತ್ತೆಯಾಗಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಸಂಪೆ ಕಟ್ಟಿಯ ಕಟ್ಟಿನಹೊಳೆ ಗ್ರಾಮದ ಚಕ್ರ ಹಿನ್ನೀರಿನಲ್ಲಿ ಈ ಒಂದು ಘಟನೆ ಸಂಭವಿಸಿತ್ತು. ನಿನ್ನೆ ಪೂರ್ಣೇಶ್ ಎಂಬಾತ ಚಕ್ರ ಹಿನ್ನೀರಿನ ಹೊಳೆ ದಾಟುವಾಗ ಉಕ್ಕುಡ ಮುಗುಚಿ ನೀರು ಪಾಲಾಗಿದ್ದ. ಇದೀಗ ಯುವಕ ಶವವಾಗಿ ಪತ್ತೆಯಾಗಿದ್ದಾನೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಯುವಕನ ಸಾವಾಗಿದೆ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ.
ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತಾಂತರಕ್ಕೆ ಸಿಎಂ ಪ್ರೋತ್ಸಾಹ ಕೊಡುತ್ತಿದ್ದಾರೆ. ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದೇ ಕುಟುಂಬದ ಮೂವರ ಆತ್ಮಹತ್ಯೆಗೆ ಶರಣಾದ ಘಟನೆ ಹೊಸಕೋಟೆ ತಾಲೂಕಿನ ಗೋಣಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗಂಡ ಮತ್ತು ಇಬ್ಬರು ಮಕ್ಕಳನ್ನ ಕೊಲೆ ಮಾಡಿ ತಾಯಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾಳೆ. ಅದೃಷ್ಟವಶಾತ್ ತಾಯಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. 32 ವರ್ಷದ ಪತಿ ಶಿವು, 11 ವರ್ಷದ ಮಗಳು ಚಂದ್ರಕಲಾ, 7 ವರ್ಷದ ಉದಯ್ ಸೂರ್ಯ ಮೃತ ದುರ್ದೈವಿಗಳಾಗಿದ್ದಾರೆ. ಗಂಡ ಶಿವು ಅಪಘಾತದಲ್ಲಿ ಗಾಯಗೊಂಡಿದ್ದ ಕಾರಣ ಚಿಕಿತ್ಸೆಗಾಗಿ ಸಾಲ ಮಾಡಿಕೊಂಡಿದ್ರಂತೆ. ಸಾಲ ತೀರಿಸಲಾಗದೆ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದಾರೆ. ನಾವು ಸತ್ರೆ ಮಕ್ಕಳು ತಬ್ಬಲಿಗಳಾಗ್ತಾರೆ ಅಂತ ಅರಿತ ತಂದೆ ತಾಯಿ ಮೊದಲು ಗಂಡ ಮಕ್ಕಳಿಗೆ ಬೇಲ್ನಿಂದ ಬೆಗೆದು ನೇಣು ಹಾಕಿ ಕೊಲೆ ಮಾಡಿದ್ದಾಳೆ. ನಂತರ ತಾನು ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾಳೆ. ಹಗ್ಗ ತುಂಡಾಗಿದ್ರಿಂದ ಬಚಾವಾಗಿದ್ದಾಳೆ. ತಾಯಿಯನ್ನ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಬೈಕ್ ಇಂಡಿಕೇಟರ್ಗೆ ಕಾರು ಟಚ್ ಆಗಿದ್ದಕ್ಕೆ ಆರಂಭ ಆದಂತಹ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಾವಾ ಸಿಟಿ ಬಳಿ ಪಾರ್ಕ್ ಮಾಡಿದಂತಹ ಕಾರನ್ನ ಹಿಂತೆಗಿತಾ ಇದ್ದಾಗ ಬೈಕ್ ಇಂಡಿಕೇಟರ್ಗೆ ಟಚ್ ಆಗಿದೆ. ಇಷ್ಟಕ್ಕೆ ಬೈಕ್ನಲ್ಲಿದ್ದಂತಹ ವ್ಯಕ್ತಿ ಕಾರಿನಲ್ಲಿದ್ದವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದಂತಹ ವಾಗ್ವಾದ ದೊಡ್ಡ ಗಲಾಟೆಯಲ್ಲಿ ಹಾಗೂ ಹಲ್ಲೆಯಲ್ಲಿ ಅಂತ್ಯ ಆಗಿದೆ. ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಪೊಲೀಸ್ ಎದುರೇ ಈತ ಆವಾಜ್ ಹಾಕಿದ್ದಾನೆ.